ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟ ಆರೋಪ ಪ್ರಕರಣ ತನಿಖೆಯನ್ನು ಚುರುಕುಗೊಳಿಸ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು. ಸ್ಪಾಟ್ 6ರಲ್ಲಿ ಮಾತ್ರ ಸಿಕ್ಕಿದೆ ಪುರುಷನ ಮೂಳೆಗಳು. ಸದ್ಯ ಫಾರೆನ್ಸಿಕ್ ತಜ್ಞರ ಮೊರೆ ಹೋಗಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಡಾಕ್ಟರ್ ಮಹಾಬಲ ಶೆಟ್ಟಿ ಅವರಿಂದ ಮಾಹಿತಿಯನ್ನು ಪಡೆದಿದ್ದಾರೆ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಂತಿ. ಏನು 17 ಕಡೆಗಳಲ್ಲಿ ಸ್ಪಾಟ್ಗಳನ್ನು ಅಗೆಯಲಾಯಿತು. ಅದರಲ್ಲಿ 6ನೇ ನಂಬರ್ ಸ್ಪಾಟಲ್ಲಿ ಪುರುಷನ ಮೂಳೆ ಸಿಕ್ಕಿದ್ ಬಿಟ್ಟರೆ ಇನ್ಯಾವುದೇ ಸ್ಪಾಟ್ಗಳಲ್ಲೂ ಏನೂ ಸಿಕ್ಕಿಲ್ಲ. ಹೀಗಾಗಿ ಅದನ್ನು ಫಾರೆನ್ಸಿಕ್ ಲ್ಯಾಬ್ FSLಗೆ ರವಾನೆ ಮಾಡಲಾಗಿತ್ತು. ಇವತ್ತು ಆ SIT ಅಧಿಕಾರಿಗಳಿಗೆ ಆ ಫಾರೆನ್ಸಿಕ್ ಲ್ಯಾಬ್ನಿಂದ ಒಂದು ಮಾಹಿತಿ ಸಿಗುತ್ತೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಈಗ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಕಿರಣ್, FSLಗೆ ರವಾನೆ ಮಾಡಿದ್ದಂಥ ಮೂಳೆಯ ರಿಪೋರ್ಟ್ ಇವತ್ತು SIT ಅಧಿಕಾರಿಗಳಿಗೆ ಸಿಗೋ ಅಂಥದ್ದು ಏನು ನಿರೀಕ್ಷೆ ಇದೆ? ಮಧು, ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ SIT ತನ್ನ ತನಿಖೆಯನ್ನ ಮುಂದುವರಿಸಿದೆ. ಇದರ ನಡುವೆ ಈ ಮರಣೋತ್ತರ ಪರೀಕ್ಷೆ ನಡೆಸಿದಂತಹ ಯಾರು ಫಾರೆನ್ಸಿಕ್ ಎಕ್ಸ್ಪರ್ಟ್ಸ್ಗಳಿದ್ದಾರೆ ಅವರನ್ನ ಕರೆಸಿ ಅವರಿಂದ ಮಾಹಿತಿ ಪಡೆಯುವಂತಹ ಪ್ರಕ್ರಿಯೆ ಆರಂಭವಾಗಿದೆ. ಯಾಕಂದ್ರೆ 1994ರಿಂದ 2014ರವರೆಗೆ ಈ ದೂರುದಾರ ಏನು ಹೇಳ್ತಾ ಇದ್ದಾನೆ, ತಾನು ನೂರಾರು ಶವಗಳನ್ನು ಹೂತಿದ್ದೇನೆ ನದಿಯ ತಟದಲ್ಲಿ, ಅಂದರೆ ನೇತ್ರಾವತಿ ನದಿಯ ತಟದಲ್ಲಿ, ಹಾಗೆಯೇ ಬಂಗ್ಲಗುಡ್ಡೆಯ ಕಾಡುಗಳಲ್ಲಿ ಹೂತಿದ್ದೇನೆ ಅಂತ ಆತ ಹೇಳಿಕೆ ನೀಡಿದ್ದೆ. ಅದರಂತೆ ಕೆಲವು ಜಾಗಗಳನ್ನು ಈಗಾಗಲೇ ಐಡೆಂಟಿಫೈ ಮಾಡಿಕೊಂಡು ಸ್ಥಳ ಪರಿಶೋಧನೆ ನಡೆಸಲಾಗಿದೆ. ಒಂದು ಸ್ಪಾಟ್ ನಂಬರ್ 6ರಲ್ಲಿ ಕೆಲವು ಮೂಳೆಗಳು ಬಿಟ್ಟರೆ ಬೇರೆ ಎಲ್ಲೂ ಯಾವುದೇ ಒಂದು ಕಳೆಬರಹ ಅಥವಾ ಅಸ್ಥಿಪಂಜರದ ಕುರುಗಳು ಸಿಕ್ಕಿಲ್ಲ. ಆದರೆ ಆ ಸಂದರ್ಭದಲ್ಲಿ ಹಲವಾರು ಶವಗಳನ್ನು ಮರಣೋತ್ತರ ಪರೀಕ್ಷೆ ನಡೆಸಲಾಗಿತ್ತು. ಅದು ಪೋಸ್ಟ್ ಮಾರ್ಟಮ್ ಮಾಡಲಾಗಿದೆ ಅನ್ನುವ ಒಂದು ಮಾಹಿತಿ ಆಧಾರದಲ್ಲಿ ಈಗ SIT ಅಧಿಕಾರಿಗಳು ಯಾರೆಲ್ಲ ಆ ಸಂದರ್ಭದಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿದ್ರು, ಅದು ಕೂಡ ಸ್ಪಾಟ್ ಪೋಸ್ಟ್ ಮಾರ್ಟಮ್ ಮಾಡಿದಂತಹ ಯಾರು ಡಾಕ್ಟರ್ಸ್ಗಳಿದ್ದಾರೆ, ಫಾರೆನ್ಸಿಕ್ ಎಕ್ಸ್ಪರ್ಟ್ಸ್ಗಳಿದ್ದಾರೆ, ಅವರ ಲಿಸ್ಟನ್ನು ರೆಡಿ ಮಾಡಿ ಅವರನ್ನು ಕರೆಸಿ ಮಾಹಿತಿಯನ್ನು ಸಂಗ್ರಹಿಸ್ತಾ ಇದ್ದಾರೆ. ಅದೇ ರೀತಿ ಡಾಕ್ಟರ್ ಮಹಾಬಲ ಶೆಟ್ಟಿ ಅವರನ್ನು ಕೂಡ SIT ಅಧಿಕಾರಿಗಳು ಕರೆದಿದ್ರು. ನಿನ್ನೆ ಪ್ರಣವ್ ಮೊಹಂತಿ, SITಯ ಮುಖ್ಯಸ್ಥರಾದಂಥ ಪ್ರಣವ್ ಮೊಹಂತಿ ಅವರು ಮಹಾಬಲ್ ಶೆಟ್ಟಿ ಅವರನ್ನು ಕರೆದು ತಮ್ಮಲ್ಲಿರುವಂತಹ ಏನು ವಿವರಣೆಗಳು ಅದನ್ನೆಲ್ಲ ತಗೊಂಡಿದ್ದಾರೆ. ಯಾಕಂದ್ರೆ ಆ ಸಂದರ್ಭದಲ್ಲಿ ಹಲವಾರು ಒಂದು ಹೇಳಿಕೆಯನ್ನ ಮಹಾಬಲ್ ಶೆಟ್ಟಿ ಅವರು ಕೊಟ್ಟಿದ್ರು. ಈ ಬಂಗ್ಲಗುಡ್ಡೆಯ ಕಾಡುಗಳಾಗ್ಬೋದು ಅಥವಾ ನದಿ ತಟ, ನೇತ್ರಾವತಿ ನದಿ ತಟದಲ್ಲಿ ಹಲವಾರು ಶವಗಳನ್ನ ಪೋಸ್ಟ್ ಮಾರ್ಟಮ್ ನನ್ನ ತಂಡ ಮಾಡಿದೆ. ಹಾಗೆ ಅದು ಅಲ್ಲೇ ಜಾಗದಲ್ಲಿ ನಾವು ಹೂತಿಟ್ಟು, ಯಾಕಂದ್ರೆ ಒಂದು 10ರಿಂದ 12 ದಿನ 15 ದಿನಗಳ ಕೊಳೆತಂತಹ ಶವಗಳನ್ನ ಸಿಕ್ಕಿದಾಗ ಅದನ್ನ ಬೇರೆ ಕಡೆ ಕೊಂಡೋಗಿ ಅದನ್ನ ಪೋಸ್ಟ್ ಮಾರ್ಟಮ್ ಮಾಡಕ್ಕಾಗಲ್ಲ. ಆದ್ರೆ ಅಲ್ಲೇ ಪೋಸ್ಟ್ ಮಾರ್ಟಮ್ ಮಾಡಿ ಅದೇ ಜಾಗದಲ್ಲಿ ವಿಲೇವಾರಿ ಮಾಡದಂತಹ ಹಲವಾರು ಸಂದರ್ಭಗಳು ಬಂದಿದ್ದು. ಆ ತರ ಮಾಡಿದ್ದೇವೆ ಕೂಡ. ಅದು ಎಲ್ಲ ರೆಕಾರ್ಡ್ಸ್ಗಳಿದೆ, ವಿತ್ ಫೋಟೋಗ್ರಾಫ್ ರೆಕಾರ್ಡ್ಸ್ಗಳಿದ್ದಾವೆ. ಅದನ್ನ ಪ್ರಣವ್ ಮೊಹಂತಿ ಅವರಿಗೆ ಈಗಾಗಲೇ ವಿವರಿಸಿದ್ದಾರೆ ಡಾಕ್ಟರ್ ಮಹಾಬಲ್ ಶೆಟ್ಟಿ. ಹಾಗೆಯೇ ದೂರುದಾರ ತನ್ನ ಹೇಳಿಕೆಯಲ್ಲಿ ಏನೆಲ್ಲ ಸ್ಥಳಗಳನ್ನು ಹೇಳಿದ್ದ, ಏನೆಲ್ಲ ವಿವರಣೆಗಳನ್ನು ಕೊಟ್ಟಿದ್ದ, ಆ ವಿವರಣೆಗಳು ಹಾಗೆಯೇ ಈ ಡಾಕ್ಟರ್ ಮಹಾಬಲ್ ಶೆಟ್ಟಿ ಅವರು ನೀಡಿದಂತಹ ಏನು ವಿವರಣೆಗಳಿದ್ದಾವೆ ಅದಕ್ಕೆ ತಾಳೆ ಹಾಕುವಂತಹ ಪ್ರಕ್ರಿಯೆ ಈಗ SIT ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಮಧು, ಧನ್ಯವಾದ ಕಿರಣ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.